ಅವರು ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವೇನೇ ಹೇಳಿದ್ರು, ಯಾಕಂದ್ರೆ ಇವಾಗ ವರ್ಲ್ಡ್ ಅಲ್ಲಿ ಮೀಡಿಯಾ ಮಿತ್ರದೇ ಎಲ್ಲ ಇರೋದು. ಸೊ ಅದರಿಂದ ನಿಮ್ಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಏನು ನಾವು ಯಾರೇ ಕರೆ ಕೊಟ್ರು ನಂದಮೂರಿ ಅಭಿಮಾನಿಗಳು ಬಂದು ಸೇರ್ಕೊಳ್ತಾರಲ್ಲ, ಅವರಿಗೆ ನಾನು ನಿಜವಾಗ್ಲೂ ಅನಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. NTR, ಬಾಲಕೃಷ್ಣ ಅದು ಇದಂತಾರೆ, ನಂದಮೂರಿ ಫ್ಯಾಮಿಲಿ ಅಂತ ಪ್ರತಿಯೊಂದು ಇದು ಮಾಡ್ತಾರೆ. ಯಾವ ತಾಲೂಕಲ್ಲಿ ಎಲ್ಲಿ ಇಲ್ಲ, ಅವ್ರ ಫ್ಯಾಮಿಲಿ ಏನಿದ್ರು ನಮ್ಗೆ ಯಾವತ್ತೂ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಒಂದು ದಿನ ಅವರೆಲ್ಲ ಚೆನ್ನಾಗಿ ಇರ್ತಾರೆ. ಅದು ಬಟ್ ಕೆಲವರು ಗೊತ್ತಾಗಲ್ಲ, ಅದೇನೇನೋ ಮಾತಾಡ್ಕೊಡ್ತಾರೆ. ಸೊ ಅದನ್ನ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈ ಕಾರ್ಯಕ್ರಮ ಹೇಳ್ಬೇಕಂದ್ರೆ ಪ್ರತಿಯೊಂದು ಪ್ಲೇಸ್ ನೋಡಿದಾಗ, ನಮ್ಮ ಮುಳಬಾಗಿಲು ಬಾಲಾಜಿ ಭವನ ನೋಡಿದಾಗ ಅವರು ತುಂಬಾ ಇಷ್ಟಪಟ್ರು. ಕೋಲಾರದಲ್ಲಿ ಟಮಕಾತ್ರನ ಇಷ್ಟಪಟ್ರು. ಅದೇ ರೀತಿ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಎಲ್ಲ ಕಡೆ ನೋಡಿದ್ದಾರೆ. ನಮ್ಗೆ ಇದೇ ಮಾತು ಹೇಳಿದ್ದಾರೆ ದೊಡ್ಡವರು. ಅವಾಗ ಹೇಳಿದ್ರು, ಪ್ಯಾನ್ ಇಂಡಿಯಾ ಮೂವಿಗಳು ಬರೋದು ಮೊದಲ ದಿನದಲ್ಲಿ ಎಲ್ಲ ಬಾಲಕೃಷ್ಣ ಅವ್ರದ್ದು ಪ್ಯಾನ್ ಇಂಡಿಯಾ ಮೂವಿನ ಬರುತ್ತೆ, ನಿಮ್ಮ ಮುಳಬಾಗಿಲಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಚಿತ್ರ ನೋಡ್ತಾ ಇದ್ದೀವಿ, ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ನಮಗೆ ಒಂದೇ ಒಂದು ರಿಕ್ವೆಸ್ಟ್ ನಾವು ಅವ್ರ ಹತ್ರ ಮಾಡ್ಬೇಕಂತ, ಏನು ಕ್ಯಾನ್ಸರ್ ಹಾಸ್ಪಿಟಲ್ ಅದನ್ನು ನಿಜವಾಗ್ಲೂ ಒತ್ತಾಯ ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ ಅವ್ರಿಗೂ ಕೇಳ್ಕೊಂಡಿದ್ದೀವಿ. ಬೆಂಗಳೂರು ಗ್ರಾಮಾಂತರವ್ರಿಗೂ ಎಲ್ಲ ಈ ಪ್ರೆಸಿಡೆಂಟ್, ತಾಲೂಕ್ ಪ್ರೆಸಿಡೆಂಟ್ ಏನ್ ಇದಾರೋ ಅಭಿಮಾನ ಸಂಘದಲ್ಲಿ ಅವ್ರಿಗೆಲ್ಲ ನಾನು ಒತ್ತಾಯ ಮಾಡಿದ್ದೀವಿ. ಲೆಟರ್ಸ್ ಕೊಟ್ಟು ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಕೊಡ್ತೀವಿ ಅಂತ. ನಾನು ನಿಜವಾಗ್ಲೂ ಮುಳಬಾಗಿಲು ತಾಲೂಕಿಂದ ಅದು ಪ್ರಯತ್ನ ಆಗುತ್ತಂತ ನನಗೆ ಆ ನಂಬಿಕೆ ಇದೆ. ಬಾಲಕೃಷ್ಣರವರು ಸಮಾಜ ಸೇವೆಯಲ್ಲಿ ಅವ್ರ ತಂದೆ ಅವರಾಗ್ಲಿ, ಶ್ರೀ ನಂದಮೂರಿ NT ರಾಮಾರಾವ್ ಅವರು ಏನು ತಂದೆ ಅವ್ರ ಸೇವೆಯಲ್ಲಿ ಅದೇ ಸೇವೆ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹ್ಯಾಟ್ರಿಕ್ ಹೀರೋ ಆಗಿ ಪದ್ಮಭೂಷಣ್ ಅವಾರ್ಡ್ ಬಂದು ಸುಮಾರು ಟಿಕೆಗಳು ಬಂದ್ರು. ಅವ್ರು ಯಾವ್ರಿಗೂ ತಲೆ ಕೆಡ್ಸೋರು, ಅವ್ರು ಮಾಡೋದು ಒಂದೇ ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ತುಂಬಾ ಅವ್ರನ್ನು ಅಭಿಮಾನ ಪಟ್ಟಕ್ಕೆ ಒಂದು ಮೊದಲ ಕಾರಣ ಆಗಿರುತ್ತದೆ. ಸೊ ಅದರಿಂದ ನಾವು ಪ್ರತಿಯೊಬ್ಬರು ಹೋಗೋವರು ಚಿಂತಾಮಣಿಗೆ ಸಾರ್ವಜನಿಕರಿಗಾಗ್ಲಿ, ನಮ್ಮ ಪೊಲೀಸ್ ವರ್ಗಕ್ಕಾಗ್ಲಿ ನಮ್ಮಿಂದ ಯಾವುದೋ ತೊಂದರೆ ಆಗ್ದಿರ ದಯವಿಟ್ಟು 2 ವೀಲರ್ ಬರೋರು ಎಲ್ಲೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತ ನೋಡ್ಕೊಂಡು ನಾವು ಬಂದು ಮನೆಗೆ ಸೇರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಹೀರೋಗಳು ಹೇಳ್ತಾ ಇರ್ತಾರೆ, ಯಾಕಂದ್ರೆ ನಮ್ಮ ಮನೆಗಳಲ್ಲಿ ನಮ್ಗೋಸ್ಕರ ಕಾಯೋ ಇರ್ತಾರೆ ತುಂಬಾ ಜನ, ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಮಕ್ಕಳು ಎಲ್ಲ ಇದ್ದಾರೆ. ಸೊ ಅದರಿಂದ ನಾವು ಸುರಕ್ಷಿತವಾಗಿದ್ರೇನೆ ನಾವು ಹೀರೋ ನೋಡಕ್ಕಾಗುತ್ತೆ, ಅವ್ರ ಸಿನಿಮಾಗಳು ಇದು ಮಾಡಕ್ಕಾಗುತ್ತೆ. ನಾವು ಅದು ಹೇಳ್ತಾ ನಾನು ನಿಜವಾಗ್ಲೂ ಒಂದು ದೊಡ್ಡ ವಿಷಯ ಏನಂದ್ರೆ, ನಮ್ಮ ಆಲ್ ಇಂಡಿಯಾ NBK ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಮ್ಮ ನಂಬೂರು ಸತೀಶ್ ಅಣ್ಣ ಅವರಾಗ್ಲಿ, ಶ್ರೀಧರ್ ಸಾರ್ ಅವರಾಗ್ಲಿ, ತಿಲಕ್ ಸಾರ್ ಅವರಾಗ್ಲಿ, ಅದೇ ರೀತಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸಾರ್ ಆಗ್ಲಿ ಈ ಕಾರ್ಯಕ್ರಮಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರೆಲ್ಲ ಓಡಾಡಿ ಮುಳಬಾಗಿಲಿಗೆಲ್ಲ ಬಂದು, ಕೋಲಾರಕ್ಕೆ ಬಂದು 3-4 ದಿವಸದಿಂದ ಎಲ್ಲ ಓಡಾಡಿ ಫಿಕ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆಯನ್ನ ಬಸವತಾರಕ ರಾಮ ಸೇವಾ ಟ್ರಸ್ಟ್ ಅಂತ ಆ ಹೆಸರು ಮುಂದೆ ಬರಬೇಕಂದ್ರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮನೆಯನ್ನ ಕಾರಣ. ಆ ಮನೆಯನ್ನ ಅವರು ಕೆಲವು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ಪ್ರತಿ ವರ್ಷನ ಅವರು ಕ್ಯಾಲೆಂಡರ್ ಬಿಡುಗಡೆಗಳು ಅದು ಇದು ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಅವರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಅದಕ್ಕೆ ನನಗೆ ತುಂಬಾ ಒಂದು ನೋವು ಆಗುತ್ತೆ. ಆದ್ರೂ ಪರವಾಗಿಲ್ಲ, ಅವರು ಆಯ್ತು ನಾವು ಮಾಡಿ ಇದ್ದೇವೆ ನಿಮ್ಮ ಹಿಂದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸುಮಾರು ಜನ ಅಭಿಮಾನಿಗಳು ಬಂದಿದ್ದಾರೆ. ಎಲ್ಲ ಹೆಸರುಗಳು ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಇದಾಗುತ್ತೆ. ಆದ್ರೂ ಕೆಲವು ಹೆಸರು ಹೇಳಲೇಬೇಕಾಗುತ್ತೆ ನಾವು. ಯಾಕಂದ್ರೆ ನಮ್ಮ ಚಿನ್ನಪ್ಪಯ್ಯನ, NT ರಮಣಣ್ಣ, ಪ್ರಕಾಶಣ್ಣ, ಮತ್ತೆ ನಮ್ಮ ಯಾಕಂದ್ರೆ ಮೀಸೆ ಸೀನಣ್ಣ ಅವ್ರನ್ನು ನಾವು ಹೇಳಲೇಬೇಕಾಗುತ್ತೆ. ಅಣ್ಣ ಈ ತರ ಮಾಡ್ಬೇಕಂತ ಅಂದಾಗ ಆಯ್ತಪ್ಪ ನಾನು ಹೇಳ್ತೀನಿ ಚೌಲ್ಟ್ರಿಯಲ್ಲಿ ಅಂತ ಇದು ಮಾಡಿದ್ದಾರೆ. ನಮ್ಮ ಸೀನಣ್ಣ ಅವರು, ನಮ್ಮ ಬೈಚಪ್ಪಣ್ಣ ಅವರು, ಅದೇ ರೀತಿ ನಮ್ಮ ಚಿನ್ನಿ, ನಮ್ಮ ಹರಿಸ್ವಾಮಿ, ಶಿವರಾಜು, ಇವರು ರಮೇಶ, ಅನೇಕ ಜನ, ನಮ್ಮ ಸೋಮಣ್ಣ ಆಗ್ಲಿ ಪ್ರತಿಯೊಬ್ಬರು ನಿಜವಾಗ್ಲೂ ಹೇಳ್ತಾ ಇದ್ರೆ. ನಮ್ಮ ಮನೆ ಚಲಪಲ್ಲಿ ಮನೆ ಭಾಷಾಬಾಯಿ, ಮತ್ತೆ ಅಣ್ಣ ಅವರು ಭೀಮಣ್ಣ ಅವರು, ಸುಮಾರು ಜನ, ನಮ್ಮ ಸಂತೋಷ್ ಆಗ್ಲಿ, ಶಿವಣ್ಣ ಆಗ್ಲಿ, ಸುಮಾರು ಜನ ಇದ್ದಾರೆ. ದಯವಿಟ್ಟು ಅನ್ಯತಾ ಬಾಲಚಂದ್ರ ಮಂಜಣ್ಣ ಅವರಾಗ್ಲಿ, ಏನೇ ಕರೆ ಕೊಟ್ಟರು, ವೆಂಕಟಾಪುರಂ ಅವರು ಮನೆಯನ್ನ ತುಂಬಾ ಅಭಿಮಾನಿಗಳು ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ರು ಕಾರ್ಯಕ್ರಮ ಆದ್ಮೇಲೆ ತಾವು ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕಂತ. ಇನ್ನ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀವಿ. ಎಲ್ರಿಗೂ ಧನ್ಯವಾದಗಳು.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.